ನಮಸ್ಕಾರ ಮಕರ ರಾಶಿಯವರೇ, ಈ ತಿಂಗಳು ಜುಲೈ ಮಹಾ ತಿರುವು, ಹೊಸ ಆಸೆ, ಹೊಸ ಜೀವನ. ಈ ಎರಡರ ಮಧ್ಯೆ ನೀವು ತೆಗೆದುಕೊಳ್ಳುವ ಒಂದೇ ಒಂದು ಸರಿಯಾದ ನಿರ್ಧಾರವೇ ನಿಮ್ಮ ಇಡೀ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಹೊಸ ಅಧ್ಯಾಯ ಆರಂಭವಾಗುವ ಮುನ್ನ ನಿಮಗೆ ತಲುಪಬೇಕಾದ ಅಸಲಿ ಸಂದೇಶ ಇದೇ ಆಗಿದೆ. ಇಂದು ನಾವು ಮಾತನಾಡುತ್ತಿರುವುದು ಯಾವುದೋ ಸಾಧಾರಣ ಮಕರ ರಾಶಿಯ ಫಲಿತಾಂಶಗಳ ಬಗ್ಗೆ ಅಲ್ಲ. ಇದು ಮಕರ ರಾಶಿಯವರ ಜೀವನದ ಪಥವೇ ಸಂಪೂರ್ಣವಾಗಿ ಬದಲಾಗುವ ಒಂದು ಅದ್ಭುತ ಕಾಲದ ಬಗ್ಗೆ. ಮುಖ್ಯವಾಗಿ ಈ ಜುಲೈ 8, 9, 10 ಮತ್ತು 11ರ ದಿನಾಂಕಗಳು ನಿಮ್ಮ ಜೀವನದಲ್ಲಿ ಏಕೆ ಅಂತಹ ಮೈಲಿಗಲ್ಲಾಗಲಿವೆ ಎಂಬ ಬದಲಾವಣೆಯನ್ನು ನೀವು ಈಗಾಗಲೇ ಒಳಗೊಳಗೆ ಅನುಭವಿಸಲು ಪ್ರಾರಂಭಿಸಿದ್ದೀರಿ. ನೀವು ಇದುವರೆಗೆ ಜವಾಬ್ದಾರಿಗಳಿಗಾಗಿ ತುಂಬಾ ರಾಜಿ ಮಾಡಿಕೊಂಡಿದ್ದೀರಿ, ಎದುರಿಗಿರುವವರಿಗಾಗಿ ಎಷ್ಟೋ ಸಹಿಸಿಕೊಂಡಿದ್ದೀರಿ, ಕುಟುಂಬದ ಸ್ಥಿರತೆಗಾಗಿ ನಿಮ್ಮ ಸ್ವಂತ ನೋವನ್ನು ಸಹ ಹೃದಯದಲ್ಲೇ ನಿಶ್ಶಬ್ದವಾಗಿ ಹತ್ತಿಕ್ಕಿಕೊಂಡಿದ್ದೀರಿ. ಒಳಗಡೆ ಮಾತ್ರ ವಿಪರೀತವಾಗಿ ಸುಸ್ತಾಗಿದ್ದೀರಿ. ಕೆಲವು ರಾತ್ರಿಗಳು ನಿದ್ದೆ ಬಾರದೆ ಒಂದು ಪ್ರಶ್ನೆ ನಿಮ್ಮನ್ನು ನಿರಂತರವಾಗಿ ಕಾಡಿದೆ. ನನ್ನ ಜೀವನ ಯಾವಾಗಲೂ ಹೀಗೆಯೇ ಭಾರವಾಗಿ ಸಾಗುತ್ತದೆಯೇ? ನಾನು ಎಷ್ಟೇ ಕಷ್ಟಪಟ್ಟರೂ ನನಗೆ ಸಿಗಬೇಕಾದ ಗುರುತು, ಗೌರವ ಏಕೆ ಸಿಗುತ್ತಿಲ್ಲ? ನನಗೆ ಒಂದೇ ಒಂದು ಬಾರಿಯಾದರೂ ಪ್ರಶಾಂತವಾದ, ಸುಖಕರವಾದ ಜೀವನ ಸಿಗುತ್ತದೆಯೇ ಎಂದು. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡುವ ಸಮಯ ಈಗ ಬಂದಿದೆ. ಮಕರ ರಾಶಿಯವರ ಜೀವನದಲ್ಲಿ ಈ ದಿನಗಳಲ್ಲಿ ಹೊಸದಾಗಿ ಏನು ಆರಂಭವಾಗುತ್ತದೆ? ಯಾರು ನಿಮಗೆ ಬೆಟ್ಟದಷ್ಟು ಬೆಂಬಲವಾಗಿ ನಿಲ್ಲುತ್ತಾರೆ? ಯಾರು ನಿಮ್ಮ ಜೀವನದಿಂದ ಶಾಶ್ವತವಾಗಿ ನಿಲ್ಲುತ್ತಾರೆ? ಯಾರು ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರವಾಗುತ್ತಾರೆ? ಯಾವ ಒಂದು ನಿರ್ಧಾರ ನಿಮ್ಮ ಹಣೆಬರಹವನ್ನು ಬದಲಾಯಿಸಲಿದೆ ಎಂಬುದನ್ನು ನಮ್ಮ ಸನಾತನ ಭಜರಂಗಿ ವಾಣಿ ಮೂಲಕ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ಈ ಸಂದೇಶವನ್ನು ಎಲ್ಲೂ ಮಧ್ಯದಲ್ಲಿ ನಿಲ್ಲಿಸದೆ ಒಂಟಿಯಾಗಿ ಪ್ರಶಾಂತವಾಗಿ ಕುಳಿತು ಸಂಪೂರ್ಣವಾಗಿ ಆಲಿಸಿ. ಮಕರ ರಾಶಿಯವರಿಗೆ ಈ ಜುಲೈ ತಿಂಗಳು ಜೀವನದಲ್ಲಿ ಒಂದು ಕಡೆ ಪಕ್ಕಾ ಸ್ಥಿರತೆಯನ್ನು ನೀಡುತ್ತಲೇ ಮತ್ತೊಂದು ಕಡೆ ಕೆಲವು ಮಾನಸಿಕ ಸವಾಲುಗಳನ್ನು ಒಡ್ಡುವ ಅತ್ಯಂತ ವಿಶಿಷ್ಟವಾದ ತಿಂಗಳಾಗಿದೆ. ಮುಖ್ಯವಾಗಿ ಈ ಜುಲೈ 8ರಿಂದ 11ರವರೆಗಿನ ಕಾಲಾವಧಿ ನಿಮ್ಮ ಜೀವನದಲ್ಲಿ ಅಷ್ಟು ಸುಲಭವಾಗಿ ಬರುವುದಿಲ್ಲ. ಕಳೆದ ಕೆಲವು ವರ್ಷಗಳಿಂದ ನೀವು ಎದುರಿಸುತ್ತಿರುವ ಅಪನಿಂದೆಗಳು, ಆರ್ಥಿಕ ವಿಳಂಬಗಳು, ಅರ್ಥವಾಗದ ಅಡೆತಡೆಗಳು ಇವೆಲ್ಲವೂ ಈ ದಿನಗಳಲ್ಲಿ ಒಮ್ಮೆಲೇ ನಿಮಗೆ ನೆನಪಿಗೆ ಬರಬಹುದು. ಆದರೆ ಇದು ಸಂಕಟ ಪಡುವುದಕ್ಕಾಗಿ ಅಲ್ಲ, ಬರಲಿರುವ ದೊಡ್ಡ ಬದಲಾವಣೆಗೆ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ. ಕಾಲದಲ್ಲಿ ನಿಮ್ಮ ಜೀವನ ಒಂದು ತಿರುವಿನ ಹಂತಕ್ಕೆ ಬಂದು ನಿಂತಿದೆ. ನೀವು ಇದುವರೆಗೆ ಹೊತ್ತ ಜವಾಬ್ದಾರಿಗಳು, ಮಾಡಿದ ತ್ಯಾಗಗಳು ಯಾವುದೂ ವೃಥಾ ಆಗಿಲ್ಲ. ನಿಮಗೆ ತಿಳಿಯದೆಯೇ ಗ್ರಹಗಳೆಲ್ಲವೂ ನಿಮಗೆ ಅನುಕೂಲಕರವಾಗಿ ಚಲಿಸುತ್ತಿವೆ. ವಿವಾಹ ಸ್ಥಾನವಾದ ಸಪ್ತಮ ಸ್ಥಾನದಲ್ಲಿ ಉಚ್ಚಸ್ಥಿತಿಯಲ್ಲಿರುವ ಗುರು ಭಗವಾನರು ನಿಮ್ಮ ವೈಯಕ್ತಿಕ ಹಾಗೂ ಸಾಮಾಜಿಕ ಜೀವನವನ್ನು ಹೂವಿನ ಹಾಸಿಗೆಯಂತೆ ಬದಲಾಯಿಸುತ್ತಿದ್ದಾರೆ. ನಿಮ್ಮ ಮಾತಿಗೆ ಸಮಾಜದಲ್ಲಿ, ಕಚೇರಿಯಲ್ಲಿ ಎಲ್ಲಿಲ್ಲದ ಅಪಾರ ಗೌರವ ಮರ್ಯಾದೆಗಳು ಲಭಿಸುತ್ತವೆ. ಎನ್ನೋ ದಿನಗಳಿಂದ ನಿಂತುಹೋಗಿದ್ದ ವಿವಾಹ ಪ್ರಯತ್ನಗಳು ಈ ದಿನಗಳಲ್ಲಿ ಖಂಡಿತವಾಗಿಯೂ ಫಲಿಸುತ್ತವೆ. ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿದೇವರು ನಿಮ್ಮ 3ನೇ ಮನೆಯಲ್ಲಿ ಬಲವಾಗಿದ್ದು ನಿಮ್ಮಲ್ಲಿ ಬೆಟ್ಟದಷ್ಟು ಸಾಹಸ ಮತ್ತು ಧೈರ್ಯವನ್ನು ತುಂಬುತ್ತಿದ್ದಾರೆ. ಎಂತಹ ಕಷ್ಟವನ್ನಾದರೂ ಎದುರಿಸುವ ಶಕ್ತಿಯೂ ನಿಮಗೆ ಲಭಿಸುತ್ತದೆ. ಇಷ್ಟೆಲ್ಲ ಅದ್ಭುತವಾದ ಧನಾತ್ಮಕತೆಗಳು ಇದ್ದಾಗ್ಯೂ ನಿಮ್ಮ ಅಷ್ಟಮ ಸ್ಥಾನದಲ್ಲಿ ಅಡಗಿರುವ ಕೇತುವು ನಿಮ್ಮ ಆಂತರಿಕ ಪ್ರಶಾಂತತೆಯನ್ನು ಕೆಡಿಸಲು ತೀವ್ರವಾಗಿ ಪ್ರಯತ್ನಿಸುತ್ತಿದ್ದಾನೆ. ಇದರಿಂದಾಗಿ ಮನಸ್ಸಿನಲ್ಲಿ ಯಾವುದೋ ಒಂದು ತಿಳಿಯದ ಅಕಾರಣ ಭಯ, ಆರೋಗ್ಯದ ಕುರಿತು ಕೀಳರಿಮೆ ಭಾವನೆ, ಅಂದರೆ ನಾನು ದೈಹಿಕವಾಗಿ ದೌರ್ಬಲ್ಯ ಹೊಂದಿದ್ದೇನೇನೋ, ನನ್ನಿಂದ ಸಾಧ್ಯವಾಗುತ್ತದೋ ಇಲ್ಲವೋ ಎಂಬ ಅನಗತ್ಯ ಗೊಂದಲಗಳು ನಿಮ್ಮನ್ನು ಕಾಡುತ್ತಿರುತ್ತದೆ. ಲೌಕಿಕ ವಿಷಯಗಳ ಬಗ್ಗೆ, ಸಂಬಂಧಗಳ ಬಗ್ಗೆ ಒಂದು ರೀತಿಯ ವಿರಕ್ತಿ ಅಥವಾ ನಿರ್ಲಿಪ್ತತೆ ಉಂಟಾಗುತ್ತದೆ. ಮಕರ ರಾಶಿಯ ಜಾತಕರು ಈ ದಿನಗಳಲ್ಲಿ ಉಂಟಾಗುವ ಆ ತಾತ್ಕಾಲಿಕ ಮಾನಸಿಕ ಒತ್ತಡವನ್ನು, ಭಯವನ್ನು ಧೈರ್ಯವಾಗಿ ಜಯಿಸಿದರೆ ವೃತ್ತಿ, ಉದ್ಯೋಗ, ವ್ಯಾಪಾರ ರಂಗಗಳಲ್ಲಿ ನಿಮಗೆ ತಿರುಗೇ ಇಲ್ಲದ ಅಖಂಡ ವಿಜಯಗಳು ಲಭಿಸುತ್ತವೆ. ವಿಶ್ವ ಕಾಲಚಕ್ರದಲ್ಲಿ ಅತ್ಯಂತ ಪಟ್ಟುಬಿಡದ ಗುಣಕ್ಕೆ, ಕಠಿಣ ಶ್ರಮಕ್ಕೆ ಮತ್ತು ಕಾಲಕ್ಕೆ ಪ್ರತೀಕವಾಗಿರುವ 10ನೇ ರಾಶಿ ಮಕರ ರಾಶಿಯಾಗಿದೆ. ಲೋಕಕ್ಕೆ ಮಕರ ರಾಶಿಯಾಗಿದೆ. ಲೋಕಕ್ಕೆ ಮಕರ ರಾಶಿಯವರೆಂದರೆ ಯಾವಾಗಲೂ ಗಂಭೀರವಾಗಿ, ಪ್ರಾಯೋಗಿಕವಾಗಿ, ಯಾವುದೇ ಭಾವೋದ್ವೇಗಗಳಿಲ್ಲದ ಕಬ್ಬಿಣದ ಮನುಷ್ಯರಂತೆ ಮಾತ್ರ ಕಾಣಿಸುತ್ತಾರೆ. ಆದರೆ ಆ ಗಂಭೀರತೆಯ ಹಿಂದೆ ತಮ್ಮವರಿಗಾಗಿ, ಕುಟುಂಬಕ್ಕಾಗಿ ಅವರು ಅಂತರಂಗದಲ್ಲಿ ನಿರಂತರವಾಗಿ ಎಂತಹ ಘೋರವಾದ ಜವಾಬ್ದಾರಿಗಳೊಂದಿಗೆ ಯುದ್ಧ ಮಾಡುತ್ತಿರುತ್ತಾರೆ ಎಂಬುದು ಯಾರಿಗೂ ತಿಳಿಯುವುದಿಲ್ಲ. ಸೃಷ್ಟಿಯಲ್ಲಿನ ಒಟ್ಟು 12 ರಾಶಿಗಳಲ್ಲಿ ಅರ್ಧ ಭೂಮಿಯ ಮೇಲೆ, ಇನ್ನರ್ಧ ನೀರಿನೊಳಗೆ ವಾಸಿಸುವ ಒಂದು ವಿಚಿತ್ರ ಜಲಚರ ಪ್ರಾಣಿಯಾದ ಮೊಸಳೆಯನ್ನು ಚಿಹ್ನೆಯಾಗಿ ಹೊಂದಿರುವ ಏಕೈಕ ರಾಶಿ ಮಕರ ರಾಶಿ. ಇದರ ಹಿಂದೆ
ಒಂದು ಅದ್ಭುತ ಸೃಷ್ಟಿ ರಹಸ್ಯ ಅಡಗಿದೆ. ಒಮ್ಮೆ ತಾನು ಅಂದುಕೊಂಡ ಗುರಿಯನ್ನು ಬಾಯಿಯಿಂದ ಹಿಡಿದುಕೊಂಡರೆ ಪ್ರಾಣ ಹೋದರೂ ಆ ಪಟ್ಟನ್ನು ಬಿಡುವುದಿಲ್ಲ. ಮಕರ ರಾಶಿಯವರ ಬುದ್ಧಿಮತ್ತೆಯು ಅಚ್ಚು ಹೀಗೆಯೇ ಇರುತ್ತದೆ. ಜೀವನದಲ್ಲಿ ಎಂತಹ ಕಷ್ಟಗಳು ಎದುರಾದರೂ, ಎಷ್ಟು ಅಡೆತಡೆಗಳು ಬಂದರೂ ಅಂದುಕೊಂಡ ಗುರಿಯನ್ನು ತಲುಪುವವರೆಗೂ ಇವರು ವಿಶ್ರಮಿಸುವುದಿಲ್ಲ. ಈ ರಾಶ್ಯಾಧಿಪತಿ ಕರ್ಮದಾತನಾದ ಶನಿ ಭಗವಾನರಾಗಿರುವುದರಿಂದ ಇವರಿಗೆ ಸೋಮಾರಿತನ ಎಂದರೆ ಅಸ್ತಿತ್ವದಲ್ಲೇ ಆಗಿ ಬರುವುದಿಲ್ಲ. ಪ್ರತಿಯೊಂದು ನಿಮಿಷವನ್ನೂ ಒಂದು ಪದ್ಧತಿಯ ಪ್ರಕಾರ ಕಷ್ಟಪಟ್ಟು ಸಾಧಿಸಬೇಕೆಂದು ಇವರು ಹಂಬಲಿಸುತ್ತಿರುತ್ತಾರೆ. ಇವರು ತುಂಬ ಶಿಸ್ತಿನಿಂದ ಒಂಟಿಯಾಗಿ ಇರುತ್ತಾ ತಮ್ಮ ಕೆಲಸ ತಾವು ಮಾಡಿಕೊಳ್ಳುವುದನ್ನು ಇಷ್ಟಪಡುತ್ತಾರೆಯೇ ಹೊರತು ಅನಗತ್ಯವಾಗಿ ಸಮಯ ವ್ಯರ್ಥ ಮಾಡುವುದು ಇವರಿಗೆ ಇಷ್ಟವಿರುವುದಿಲ್ಲ. ಆದರೆ ಈ ಜನ್ಮದಲ್ಲಿ ಮಕರ ರಾಶಿಯಲ್ಲಿ ಜನ್ಮಿಸಿದ ಆತ್ಮಗಳು ಕಳೆದ ಜನ್ಮದಲ್ಲಿ ತೀವ್ರವಾದ ಜವಾಬ್ದಾರಿರಹಿತತನವನ್ನು ಅಥವಾ ಇತರರ ಆಲೋಚನೆ ಇಲ್ಲದ ನಿರ್ಧಾರಗಳಿಂದ ನಷ್ಟವನ್ನು ಎದುರಿಸಿ ಬದುಕಿದ ಆತ್ಮಗಳಾಗಿರುತ್ತವೆ. ಅದಕ್ಕಾಗಿಯೇ ಈ ಜನ್ಮದಲ್ಲಿ ಇವರ ಅಂತರಾತ್ಮ ಯಾವಾಗಲೂ ಒಂದು ಸ್ಥಿರತೆಗಾಗಿ, ಸಮಾಜದಲ್ಲಿ ಒಂದು ಉನ್ನತವಾದ ಗುರುತಿಗಾಗಿ ವಿಪರೀತವಾಗಿ ತವಕಿಸುತ್ತಿರುತ್ತದೆ. ಜೀವನದಲ್ಲಿ ಯಾವ ಸಣ್ಣ ಅಭದ್ರತೆಯ ಭಾವನೆ ಉಂಟಾದರೂ ಇವರ ಮನಸ್ಸು ತೀವ್ರವಾಗಿ ವಿಕಲವಾಗುತ್ತದೆ. ಆದುದರಿಂದ ಇವರು ಸಾಲ ಮಾಡುವುದಕ್ಕಾಗಲಿ ಅಥವಾ ಅನಗತ್ಯ ಅಪಾಯ ತೆಗೆದುಕೊಳ್ಳುವುದಕ್ಕಾಗಲಿ ಯಾವಾಗಲೂ ಹತ್ತಿರ ಸುಳಿಯುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಡಗಿರುವ ರಹಸ್ಯವೇನೆಂದರೆ, ಮಕರ ರಾಶಿಯಲ್ಲಿ ಗುರು ಭಗವಾನರು ನೀಚ ಸ್ಥಿತಿಯನ್ನು ತಲುಪುತ್ತಾರೆ. ಗುರು ಎಂದರೆ ಎಲ್ಲರನ್ನೂ ಕುರುಡಾಗಿ ನಂಬುವ ಗುಣ. ಇಲ್ಲಿ ಗುರು ಬಲಹೀನನಾಗುವುದರಿಂದ ಮಕರ ರಾಶಿಯವರು ಅಷ್ಟು ಸುಲಭವಾಗಿ ಯಾರನ್ನೂ ನಂಬುವುದಿಲ್ಲ. ಪ್ರತಿಯೊಬ್ಬರನ್ನೂ ಎಷ್ಟೋ ಪ್ರಾಯೋಗಿಕವಾಗಿ ಪರೀಕ್ಷಿಸಿದ ನಂತರವೇ ಹತ್ತಿರ ಸೇರಿಸುತ್ತಾರೆ. ಇವರು ಯಾರಿಗೂ ಹೆದರಿ ತಮಗೆ ಇಷ್ಟವಿಲ್ಲದ ಕೆಲಸಕ್ಕೆ ಒಪ್ಪಿಗೆ ಸೂಚಿಸುವುದಿಲ್ಲ. ಇಷ್ಟವಾಗದಿದ್ದರೆ ಮುಖದ ಮೇಲೆಯೇ ನೇರವಾಗಿ ತಿರಸ್ಕರಿಸುತ್ತಾರೆ. ಆದರೆ ಇದೇ ರಾಶಿಯಲ್ಲಿ ನವಗ್ರಹಗಳ ಸೇನಾಧಿಪತಿಯಾದ ಕುಜದೇವರು ಅತ್ಯಂತ ಶಕ್ತಿಶಾಲಿಯಾದ ಉಚ್ಚಸ್ಥಿತಿಯನ್ನು ಹೊಂದುತ್ತಾರೆ. ಅದಕ್ಕಾಗಿಯೇ ಎಂತಹ ಬಿರುಗಾಳಿಗಳು ಬಂದರೂ ಬೆಟ್ಟದಷ್ಟು ಧೈರ್ಯದಿಂದ ಇವರು ಜೀವನದಲ್ಲಿ ಎದುರಿಸಿ ನಿಲ್ಲುತ್ತಾರೆ. ಜೀವನದಲ್ಲಿ ಯಾವುದಾದರೂ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬೇಕಾಗಿ ಬಂದರೆ ಮಕರ ರಾಶಿಯವರು ಇತರರ ಅಭಿಪ್ರಾಯಗಳನ್ನು ಅಸಲು ಲೆಕ್ಕಿಸುವುದಿಲ್ಲ. ಆದರೆ ತಾವು ಇಡುವ ಹೆಜ್ಜೆಗಳಿಂದ ಭವಿಷ್ಯದಲ್ಲಿ ಎಂತಹ ಆರ್ಥಿಕ ನಷ್ಟಗಳು ಬರಬಹುದು, ವೃತ್ತಿಜೀವನದಲ್ಲಿ ಎಂತಹ ಇಬ್ಬಂದಿಗಳು ಎದುರಾಗಬಹುದು ಎಂದು ಪಕ್ಕಾ ಯೋಜನೆಯೊಂದಿಗೆ ಲೆಕ್ಕಾಚಾರ ಹಾಕುತ್ತಿರುತ್ತಾರೆ. ಮತ್ತೆ ಇಷ್ಟೊಂದು ಲೆಕ್ಕಾಚಾರದೊಂದಿಗೆ ಬದುಕುವ ಈ ಜಾತಕರು ಪ್ರೇಮ, ಮದುವೆ ಎಂಬ ಜೀವನದ ಬಂಧದೊಳಗೆ ಹೆಜ್ಜೆ ಇಟ್ಟರೆ ಹೇಗಿರುತ್ತದೆ? ಇಲ್ಲಿ ವಿಧಿಯ ಅದ್ಭುತ ಕರ್ಮ ಸಿದ್ಧಾಂತ ಒಂದು ವಿಚಿತ್ರ ಆಟ ಆಡುತ್ತದೆ. ಇವರಿಗೆ ಜೀವನದಲ್ಲಿ ಒಂದು ನಂಬಿಕಸ್ಥವಾದ ಜೊತೆ ಒಳಗೊಳಗೆ ಅಗತ್ಯವೇ ಇರುತ್ತದೆ. ಆದರೆ ಹೊರಗಡೆ ಮಾತ್ರ ನನಗೆ ಯಾರ ಸಹಾಯವೂ ಬೇಡ ಎನ್ನುವಂತೆ ಒಂಟಿತನವನ್ನು ಪ್ರದರ್ಶಿಸುತ್ತಾರೆ. ಆದರೆ ಜೀವನದಲ್ಲಿ ಕೇವಲ ನಿಯಮಗಳು, ಜವಾಬ್ದಾರಿಗಳು ಮಾತ್ರವಲ್ಲ, ಪ್ರೀತಿ ಕೂಡ ಅಷ್ಟೇ ಎಂದು ಇವರಿಗೆ ಕಲಿಸುವುದಕ್ಕಾಗಿಯೇ ಪ್ರಕೃತಿ ಇವರ ಜೀವನಕ್ಕೆ ಒಂದು ವಿಭಿನ್ನ ಮನಸ್ಥಿತಿಯ ಜೊತೆಗಾರನನ್ನು ತರುತ್ತದೆ. ಇವರು ಯಾವಾಗಲೂ ನಾಡಿನ ಭವಿಷ್ಯದ ಬಗ್ಗೆ ಆಲೋಚಿಸುತ್ತಿದ್ದರೆ ಇವರ ಜೀವನದೊಳಗೆ ಬರುವ ಆ ಜೊತೆಗಾರ ಈ ಕ್ಷಣವನ್ನು ಆನಂದವಾಗಿ ಕಳೆಯುವುದನ್ನು ಕಲಿಸಿಕೊಡುತ್ತಾರೆ. ಈ ಎರಡು ವಿಭಿನ್ನ ಶಕ್ತಿಗಳು ಸೇರಿದಾಗ ಆ ವೈವಾಹಿಕ ಬಂಧ ಅದ್ಭುತವಾಗಿ ಸಮತೋಲನಗೊಳ್ಳುತ್ತದೆ. ಮುಖ್ಯವಾಗಿ ಈ ಜುಲೈ 8ರಿಂದ 11ರ ದಿನಾಂಕಗಳಲ್ಲಿ ದಾಂಪತ್ಯ ಜೀವನದಲ್ಲಿರುವ ಹಳೆಯ ಅಪನಂಬಿಕೆಗಳು ದೂರವಾಗುವ ಅದ್ಭುತ ಸಮಯವೂ ಬರಲಿದೆ. ಸಾಧಾರಣವಾಗಿ ಗಲಾಟೆಗಳಿಂದ ದೂರವಿರುವ ಇವರಿಗೆ ಒಮ್ಮೆ ಕೋಪ ಬಂದರೆ ಎದುರಿಗಿರುವವರು ತಡೆದುಕೊಳ್ಳಲು ಸಾಧ್ಯವಿಲ್ಲ. ಯಾರಾದರೂ ತಮ್ಮ ಪವಿತ್ರವಾದ ನಂಬಿಕೆಯನ್ನು ದ್ರೋಹ ಮಾಡಿದರೆ ಅಥವಾ ಬೆನ್ನಿಗೆ ಇರಿದರೆ ಒಮ್ಮೆಲೇ ತೀವ್ರವಾಗಿ ಎದುರುದಾಳಿ ಮಾಡುತ್ತಾರೆ. ಆ ಸಂಬಂಧವನ್ನು ಅಲ್ಲಿಗೆ ಶಾಶ್ವತವಾಗಿ ಕಡಿದುಕೊಳ್ಳುತ್ತಾರೆ. ಹೃದಯದಲ್ಲಿ ಎಂತಹದೇ ನೋವಿದ್ದರೂ ಹೊರಗಡೆ ಮಾತ್ರ ಒಂದು ಗಂಭೀರವಾದ ನಿಶ್ಶಬ್ದವನ್ನು ಕಾಯ್ದುಕೊಳ್ಳುತ್ತಾರೆ. ನೀವು ಅವರಿಗೆ 100ಕ್ಕೆ 100% ಪೂರ್ಣ ನಂಬಿಕೆಯನ್ನು ನೀಡಿದರೆ ಅವರು ನಿಮ್ಮ ಜೀವನಕ್ಕೆ ಬಲವಾದ ಬೆಂಬಲವಾಗಿ ನಿಲ್ಲುತ್ತಾರೆ. ಅವರಿಗೆ ಬೇಕಾಗಿರುವುದು ಕೇವಲ ಕಲ್ಮಶವಿಲ್ಲದ ಪ್ರಾಮಾಣಿಕತೆ ಮಾತ್ರ. ಈ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹಠಾತ್ತಾಗಿ ಬರುವ ಆಲೋಚನೆಗಳು ಯಾವುವೂ ಸಾಮಾನ್ಯವಲ್ಲ. ಅವು ನಿಮ್ಮ ಮುಂಬರುವ ಭವಿಷ್ಯದ ದಿಕ್ಕನ್ನು ಸೂಚಿಸುವ ಪರಮಶಿವನ ಸಂಕೇತಗಳು. ಪ್ರಸ್ತುತ ಶನಿದೇವರು ಮತ್ತು ಶುಕ್ರನ ವಿಶೇಷ ಪ್ರಭಾವದಿಂದಾಗಿ ಮಕರ ರಾಶಿಯವರ ಮೇಲೆ ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗುತ್ತದೆ. ನಾನು ಹೋಗುತ್ತಿರುವ ದಾರಿ ಸರಿಯಾಗಿದೆಯೇ, ನಾನು ಪಡುತ್ತಿರುವ ಕಷ್ಟಕ್ಕೆ ತಕ್ಕ ಫಲಿತಾಂಶ ಸಿಗುತ್ತದೆಯೇ ಎಂಬ ಆಲೋಚನೆಗಳು ರಾತ್ರಿ ವೇಳೆ ನಿಮಗೆ ಸರಿಯಾಗಿ ನಿದ್ದೆ ಮಾಡಲು ಬಿಡುವುದಿಲ್ಲ. ಆದರೆ ಇದನ್ನು ನಿಮ್ಮ ದೌರ್ಬಲ್ಯ ಎಂದು ಭಾವಿಸಬೇಡಿ. ಶನಿ ಭಗವಾನರು ನಿಮಗೆ ಅಪಾರವಾದ ಸಹನೆಯನ್ನು ಕಲಿಸುತ್ತಿದ್ದರೆ, ಶುಕ್ರನು ನಿಮ್ಮ ಅಸಲಿ ಮೌಲ್ಯ ಏನೆಂಬುದನ್ನು ನಿಮಗೆ ನೆನಪಿಸುತ್ತಿದ್ದಾನೆ. ಈ ಜುಲೈ 8ರಿಂದ 11ರ ನಡುವೆ ಮಕರ ರಾಶಿಯವರಿಗೆ ಯಾರೊಂದಿಗೂ ಬೆರೆಯದೆ ಸ್ವಲ್ಪ ಸಮಯ ಪ್ರಶಾಂತವಾಗಿ ಒಂಟಿಯಾಗಿ ಇರಬೇಕು ಎನಿಸುತ್ತದೆ.
ಯಾರಿಗೂ ಹೇಳಿಕೊಳ್ಳಲಾಗದೆ ಒಳಗೆ ಮುಚ್ಚಿಟ ನೋವುಗಳು ಒಮ್ಮೆಲೇ ಮೇಲಕ್ಕೆ ಬರುತ್ತವೆ. ಆದರೆ ನಿಜಕ್ಕೂ ಇದು ನಿಮ್ಮ ಜೀವನದಲ್ಲಿ ಅತ್ಯಂತ ಅಗತ್ಯವಾದ ಒಂದು ದಿವ್ಯವಾದ ಹಂತ. ಹೊರಗಿನ ಶಬ್ದಗಳ ಕೋಲಾಹಲ ಕಡಿಮೆಯಾದಾಗಲೇ ನಿಮ್ಮ ಒಳಗಿರುವ ಅಸಲಿ ಸತ್ಯ ನಿಮಗೆ ಸ್ಪಷ್ಟವಾಗಿ ಕೇಳಿಸುತ್ತದೆ. ಈ 3 ದಿನಗಳಲ್ಲಿ ನೀವು ಒಂಟಿಯಾಗಿ ಕುಳಿತು ತೆಗೆದುಕೊಳ್ಳುವ ನಿರ್ಧಾರಗಳೇ ಮುಂಬರುವ 10 ವರ್ಷಗಳ ನಿಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುತ್ತವೆ. ನಿಮ್ಮ ಅಷ್ಟಮ ಸ್ಥಾನದಲ್ಲಿರುವ ಕೇತುವಿನ ಕಾರಣದಿಂದಾಗಿ ನಿಮಗೆ ಹೊರಗಡೆ ಎಷ್ಟೇ ಹೆಸರು ಬಂದರೂ ಒಳಗಡೆ ಮಾತ್ರ ಆರೋಗ್ಯದ ಕುರಿತು ಸಣ್ಣ ಭಯ ಕಾಡುತ್ತಿರುತ್ತದೆ. ಆದರೆ ಹೆದರಬೇಡಿ, ನಿಮ್ಮ ತೃತೀಯ ಸ್ಥಾನದಲ್ಲಿರುವ ಶನಿದೇವರೇ ನಿಮ್ಮ ಪರಮ ಆಯುಧ. ಅವರು ನಿಮಗೆ ಅಖಂಡವಾದ ಬೆಟ್ಟದಷ್ಟು ಧೈರ್ಯವನ್ನು ನೀಡುತ್ತಿದ್ದಾರೆ. ಆದರೆ ನಿಮ್ಮ ಪಂಚಮ ಸ್ಥಾನದಲ್ಲಿ ಕುಜನ ಸಂಚಾರ ಇರುವುದರಿಂದ ನಿಮ್ಮ ಮಾತುಗಳು ತುಂಬಾ ಹರಿತವಾಗಿರುತ್ತವೆ. ಇದರಿಂದಾಗಿ ನಿಮ್ಮ ಮಕ್ಕಳೊಂದಿಗೆ ಅಥವಾ ಆಪ್ತರೊಂದಿಗೆ ಸಣ್ಣಪುಟ್ಟ ವಾದಗಳು ಬರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಮಾತಿನ ವಿಷಯದಲ್ಲಿ ಸ್ವಲ್ಪ ನಿಗ್ರಹ ಪಾಲಿಸಿ. ವೃತ್ತಿ ಮತ್ತು ಉದ್ಯೋಗ ರಂಗದ ವಿಷಯಕ್ಕೆ ಬಂದರೆ ನಿಮ್ಮ ಕಷ್ಟ ನಿಶ್ಶಬ್ದವಾಗಿ ಉನ್ನತಾಧಿಕಾರಿಗಳಿಂದ ಗಮನಿಸಲ್ಪಡುತ್ತಿದೆ. ಜುಲೈ 7ರ ನಂತರ ನಿಮ್ಮ 6ನೇ ಮನೆಗೆ ಬುಧ ಭಗವಾನರು ಬಂದಿರುವುದರಿಂದ ನಿಮ್ಮ ಬುದ್ಧಿವಂತಿಕೆಗೆ ಅದ್ಭುತವಾದ ಗುರುತು ಸಿಗುತ್ತದೆ. ಸರ್ಕಾರಿ ಉದ್ಯೋಗದ ಪ್ರಯತ್ನದಲ್ಲಿರುವವರಿಗೆ ಅಥವಾ ಅಧಿಕಾರಿಗಳ ಬೆಂಬಲಕ್ಕಾಗಿ ಕಾಯುತ್ತಿರುವವರಿಗೆ ಉತ್ತಮ ಯಶಸ್ಸು ಲಭಿಸುತ್ತದೆ. ಹಣದ ವಿಷಯಕ್ಕೆ ಬಂದರೆ ಮನಸ್ಸಿನಲ್ಲಿ ಒಂದು ತಿಳಿಯದ ಆತಂಕಕ್ಕೆ ಒಳಗಾಗುತ್ತಿದ್ದೀರಿ. ಕೈಯಲ್ಲಿ ಗಳಿಕೆ ಇದ್ದಾಗ್ಯೂ ಭವಿಷ್ಯದ ಖರ್ಚುಗಳ ಬಗ್ಗೆ ಗೊಂದಲ ಉಂಟಾಗಬಹುದು. ನಿಜಕ್ಕೆ ಇದು ಆರ್ಥಿಕ ಬಿಕ್ಕಟ್ಟಲ್ಲ, ಬದಲಿಗೆ ಶನಿದೇವರು ನಿಮ್ಮಲ್ಲಿ ಮೂಡಿಸುತ್ತಿರುವ ಭದ್ರತೆಯ ಭಾವನೆ. ಈ ಹಂತದಲ್ಲಿ ಹೊಸದಾಗಿ ಸಾಲ ಮಾಡುವುದು ಅಥವಾ ಆವೇಶದಿಂದ ಹೂಡಿಕೆ ಮಾಡುವುದು ಒಳ್ಳೆಯದಲ್ಲ. ಪಾಲುದಾರಿಕೆ ವ್ಯಾಪಾರ ಮಾಡುವವರಿಗೆ ಊಹಿಸದ ಲಾಭಗಳು ಲಭಿಸುತ್ತವೆ. ಮಾರ್ಕೆಟಿಂಗ್, ಪ್ರವಾಸೋದ್ಯಮ ಮತ್ತು ಮಾಧ್ಯಮ ರಂಗದಲ್ಲಿ ಇರುವವರಿಗೆ ಕೈತುಂಬಾ ಹೊಸ ಯೋಜನೆಗಳು ಬರುತ್ತವೆ. ವ್ಯಾಪಾರ ವಿಸ್ತರಣೆಗೆ ಇದು ಅತ್ಯಂತ ಸರಿಯಾದ ಸಮಯ. ನಿಮ್ಮ ಧನಸ್ಥಾನವಾದ 2ನೇ ಮನೆಯಲ್ಲಿ ರಾಹು ಇರುವುದರಿಂದ ಒಂದೇ ಬಾರಿಗೆ ಭಾರೀ ಪ್ರಮಾಣದಲ್ಲಿ ಕೈಗೆ ಹಣ ಬರುವುದು, ಅಷ್ಟೇ ಮಟ್ಟದಲ್ಲಿ ತಕ್ಷಣವೇ ಖರ್ಚುಗಳಾಗಿ ಹೋಗುವುದೂ ನಡೆಯುತ್ತದೆ. ಆದರೆ ಜುಲೈ 4ರ ನಂತರ ಶುಕ್ರನು 8ನೇ ಮನೆಗೆ ಹೋಗುವುದರಿಂದ ನಿಮಗೆ ಊಹಿಸದ ರಹಸ್ಯ ಮಾರ್ಗಗಳಲ್ಲಿ ಅಥವಾ ಅಕಸ್ಮಾತ್ತಾಗಿ ಧನಲಾಭ ಉಂಟಾಗುತ್ತದೆ. ಹಳೆಯ ಬಾಕಿ ವಸೂಲಾಗುವಂತಹ ಅದೃಷ್ಟಗಳು ಒದಗಿ ಬರುತ್ತವೆ. ಈ ತಿಂಗಳಲ್ಲಿ ಉಂಟಾಗುವ ಅಕಾರಣ ಭಯ, ಕೀಳರಿಮೆಯನ್ನು ನಿವಾರಿಸಿಕೊಳ್ಳಲು ಮತ್ತು ಗ್ರಹಗಳ ಶುಭ ಫಲಿತಾಂಶಗಳನ್ನು ಹೆಚ್ಚಿಸಿಕೊಳ್ಳಲು ಪಾಲಿಸಬೇಕಾದ ಕೆಲವು ಶಕ್ತಿಶಾಲಿ ಪರಿಹಾರಗಳು ಇಂತಿವೆ. 1. ಗಣೇಶ ಆರಾಧನೆ. ನಿಮ್ಮ ಮನಸ್ಸಿನಲ್ಲಿನ ಅನಗತ್ಯ ಭಯಗಳು ಮತ್ತು ದೌರ್ಬಲ್ಯದ ಭಾವನೆ ಸಂಪೂರ್ಣವಾಗಿ ಹೋಗಲು ಪ್ರತಿದಿನ ಗಣೇಶನಿಗೆ ಗರಿಕೆಯಿಂದ ಪೂಜೆ ಮಾಡಿ, ಗಣಪತಿ ಅಥರ್ವ ಶೀರ್ಷವನ್ನು ಭಕ್ತಿಯಿಂದ ಪಠಿಸಿ. 2. ದುರ್ಗಾದೇವಿ ಪೂಜೆ. ನಿಮ್ಮ ಮಾತುಗಳಲ್ಲಿನ ಕಹಿ ಕಡಿಮೆಯಾಗಿ ಕುಟುಂಬದಲ್ಲಿ ಪ್ರಶಾಂತತೆ ನೆಲೆಸುವುದಕ್ಕಾಗಿ ಶನಿವಾರದಂದು ದುರ್ಗಾದೇವಿಯ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸಿ ಅಥವಾ ಮನೆಯಲ್ಲಿ ದುರ್ಗಾ ಅಷ್ಟೋತ್ತರವನ್ನು ಓದಿಕೊಳ್ಳಿ. 3. ಶಿವ ಅಭಿಷೇಕ. ಕುಜನಿಂದ ಬರುವ ಉದ್ವಿಗ್ನತೆಗಳು ಕಡಿಮೆಯಾಗಿ ಮನಸ್ಸಿಗೆ ಅಪಾರವಾದ ಪ್ರಶಾಂತತೆ ಲಭಿಸುವುದಕ್ಕಾಗಿ ಸೋಮವಾರದ ದಿನದಂದು ಶಿವಾಲಯದಲ್ಲಿ ಮಹಾದೇವನಿಗೆ ಭಕ್ತಿಯಿಂದ ಅಭಿಷೇಕವನ್ನು ಮಾಡಿ. ಮಕರ ರಾಶಿಯವರ ಜೀವನದಲ್ಲಿ ಈ ಕಾಲ ಒಂದು ಅಂತ್ಯವಲ್ಲ, ಇದು ಒಂದು ದೊಡ್ಡ ವಿಜಯವಂತ ಬದಲಾವಣೆಗೆ ಮುನ್ನ ನಿಮ್ಮ ಜೀವನದಲ್ಲಿ ಬರುತ್ತಿರುವ ನಿಶ್ಶಬ್ದ ಮಾತ್ರ. ನೀವು ಸಹಿಸಿದ ಅನ್ಯಾಯ, ನೀವು ಮೌನವಾಗಿ ನುಂಗಿದ ಕಣ್ಣೀರು ಯಾವುವೂ ವೃಥಾ ಆಗಿಲ್ಲ. ಆ ಮಹಾದೇವನು ಫಲಿತಾಂಶವನ್ನು ನೀಡುವುದರಲ್ಲಿ ಸ್ವಲ್ಪ ವಿಳಂಬ ಮಾಡಬಹುದೇನೋ, ಆದರೆ ಕಷ್ಟಪಡುವವರಿಗೆ ಅನ್ಯಾಯ ಮಾತ್ರ ಎಂದಿಗೂ ಮಾಡುವುದಿಲ್ಲ. ಪ್ರಸ್ತುತಕ್ಕೆ ನಿಮಗೆ ನೋವು ಉಂಟುಮಾಡುವ ಕೆಲವು ದೂರಗಳು ಸಹ ಭವಿಷ್ಯದಲ್ಲಿ ನಿಮ್ಮ ರಕ್ಷಣೆಗಾಗಿಯೇ ನಡೆದಿವೆ ಎಂದು ನೀವು ನಂತರ ಅರ್ಥಮಾಡಿಕೊಳ್ಳುತ್ತೀರಿ. ಇದು ಮಕರ ರಾಶಿಯವರ ಆತ್ಮಬಲವನ್ನು ಮತ್ತೆ ನೆನಪಿಸುವ ಅತ್ಯಂತ ಪವಿತ್ರವಾದ ಕಾಲ. ಇದೇ ರೀತಿಯ ಮತ್ತಷ್ಟು ದೈವಿಕ ಸಂದೇಶಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸನಾತನ ಭಜರಂಗಿ ವಾಣಿ ಚಾನೆಲ್ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.